ಮಲ್ಲೇಶ್ವರಂನಲ್ಲಿ ಮಳೆಯ ಅಬ್ಬರ ಮತ್ತು ಅವಾಂತರವನ್ನು ನೋಡಿದ್ವಿ. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ವರುಣ ಅಬ್ಬರಿಸಿಬಿಟ್ಟಿದ್ದಾನೆ. ಅಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವರುಣ ತಂದಂತಹ ಅವಾಂತರಗಳೇನು? ಮೆಟ್ರೋ ನಿಲ್ದಾಣದ ಬಳಿ ಮಂಡಿಯುದ್ದ ನಿಂತಿತ್ತು ನೀರು. ಟ್ರಾಫಿಕ್ನಲ್ಲಿಯೇ ಆಂಬ್ಯುಲೆನ್ಸ್ ಸಿಲುಕಿ ಚಾಲಕ ಪರದಾಡಬೇಕಾದಂತಹ ಪರಿಸ್ಥಿತಿ. ಮಳೆ ನೀರು ಹೆಚ್ಚಾಗಿದ್ದರಿಂದ ವಾಹನಗಳು ನಿಂತಲ್ಲಿಯೇ ನಿಲ್ಲಬೇಕಾದಂತಹ ಪರಿಸ್ಥಿತಿ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಆಂಬ್ಯುಲೆನ್ಸ್ ಜೀವರಕ್ಷಕ, ಅದು ಒಂದು ಕಡೆ ಟ್ರಾಫಿಕ್ ಜಾಮು, ಮತ್ತೊಂದು ಕಡೆ ಮಂಡಿ ಉದ್ದದ ನೀರು, ಅದರಲ್ಲಿ ಸಿಲ್ಕೊಂಡು ಒದ್ದಾಡ್ತಾ ಇರುವಂಥದ್ದು. ಪೇಷಂಟನ್ನು ಕರ್ಕೊಂಡು ಹೊರಟಿರುವಂತಹ ಆಂಬ್ಯುಲೆನ್ಸ್ ಅದು. ಇದು ಒಂದೇ ದಿನ ಸುರಿದಿರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ ಬೆಂಗಳೂರಿನಲ್ಲಿ. ನೋಡಿ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಮೊದಲೇ ಬೆಂಗಳೂರಿನಲ್ಲಿ ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಹೇಗಿರುತ್ತೆ ಅನ್ನೋದು ಗೊತ್ತು, ನಾವು ನೋಡಿರ್ತೀವಿ. ಇನ್ನು ಸಣ್ಣದೊಂದು ಮಳೆ ಬಂದುಬಿಟ್ರೆ ಟ್ರಾಫಿಕ್ ಕೇಳಬೇಕಾ? ವಾಹನಗಳು ನಿಂತಲ್ಲಿಯೇ ನಿಂತು ಬಿಡುತ್ತೆ. ಅದೆಷ್ಟೋ ವಾಹನಗಳು ಮಧ್ಯೆ ರೋಡಲ್ಲೇ ಕೈ ಕೊಟ್ಟು ಬಿಡುತ್ತೆ. ನೋಡಿ, ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಎಲೆಕ್ಟ್ರಾನಿಕ್ ಸಿಟಿಯ ರಸ್ತೆಯ ತುಂಬೆಲ್ಲ ನೀರು, ಮಂಡಿ ಉದ್ದದ ನೀರು. ವಾಹನ ಸವಾರರು ಹೋಗೋದಕ್ಕೆ ಭಯ ಪಡ್ತಾ ಇದ್ದಾರೆ. ಒಂದು ಗುಂಡಿ ಎಲ್ಲಿದೆಯೋ ಗೊತ್ತಿಲ್ಲ, ಮ್ಯಾನ್ ಹೋಲ್ ಎಲ್ಲಿದೆಯೋ ಗೊತ್ತಿಲ್ಲ, ಚರಂಡಿಗಳೆಲ್ಲಿದಾವೋ ಗೊತ್ತಿಲ್ಲ. ಇಡೀ ರಸ್ತೆಗೇನೆ ಮಳೆ ನೀರು ಆವರಿಸ್ಕೊಂಡು ಬಿಟ್ಟಿದೆ. ವಾಹನ ಸವಾರರು ಜೀವನ ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿಯನ್ನು ಮಳೆ ತಂದಿರುವಂಥದ್ದು. ಈ ಎಲ್ಲ ಅವಾಂತರಗಳಿಗೂ ಕೂಡ ನೇರವಾಗಿ BBMPಯೇ ಕಾರಣವಾಗುತ್ತೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಮುಂದಿನ ಬಾರಿ ಈ ರೀತಿ ಎಡವಟ್ಟಾಗೋದಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಹೇಳಿಕೆ ಕೊಟ್ಟಿದ್ದೇ ಬಂತು. ಬಟ್ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ನೋಡಿ, ವಾಹನಗಳು ಹೇಗೆ ಅಲ್ಲಲ್ಲೇ ನಿಲ್ತಾ ಇದ್ದಾವೆ, ಕೆಟ್ಟು ನಿಂತು ಅಂಥೇಳಿ. ಆಟೋ ನಡು ನೀರಿನಲ್ಲಿ ಕೈ ಕೊಟ್ಟುಬಿಟ್ಟಿದೆ. ನೋಡಿ, ಬೈಕನ್ನು ಸವಾರ ತಳ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಟೆಂಪೋ ಒಂದು ಅಲ್ಲೇ ಕೆಟ್ಟು ನಿಂತಿರುವಂಥದ್ದು. ಕೆರೆಯಂತೆ ಭಾಸವಾಗ್ತಾ ಇತ್ತು ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿಯ ರಸ್ತೆಯ ಇಕ್ಕೆಲದಲ್ಲೂ ಕೂಡ ಬರೀ ನೀರು. ದೂರದಿಂದ ನೋಡ್ಬಿಟ್ರೆ ಯಾವುದೋ ಕೆರೆ ರೀತಿಯಲ್ಲಿ ಕಾಣಿಸ್ತಾ ಇತ್ತು.